ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ದೋಸೆ ತಿಂತ ನಾನು ಹೊರಟಿರೋದು ಈಗ ಮಲ್ಲೇಶ್ವರಂಗೆ. ಏನಪ್ಪಾ ಅಂತೀರಾ, ಆಕ್ಚುಲಿ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ ನೀವು. ಸೊ ನಾನೀಗ ದೇವಸ್ಥಾನಕ್ಕೆ ಹೋಗ್ತೇನೆ. ಒಂದು ಚಿಕ್ಕ ಶೂಟ್ ಮಾಡೋಣ ದೇವಸ್ಥಾನದ ಬಗ್ಗೆ ಅಂತ. ಮಂತ್ರಿ ಮಾಲ್ ದಾಟ್ಕೊಂಡು ಈಗ ನಾವು ಗಂಗಮ್ಮ ದೇವಸ್ಥಾನ ತಲುಪಿದ್ವಿ. ದೇವಸ್ಥಾನ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದು ಫೀಲ್ ಇರುತ್ತಲ್ವಾ, ಪವಾಡ ನಡೆದಿರೋದು ಘಟನೆಗಳು ಎಲ್ಲ ತಿಳ್ಕೊಂಡು ಹಾಗೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ಆ ಫೀಲ್ ಇರುತ್ತಲ್ಲ, ಅದೆಷ್ಟು ಸ್ಯಾಟಿಸ್ಫೈ ಅಂದರೆ ತುಂಬ ಹೇಳೋಕ್ಕಾಗಲ್ಲ ಅದು ಮಾತಲ್ಲ. ಆ್ಯಕ್ಚುಲಿ ದೇವಸ್ಥಾನ ಅಂತೂ ಫುಲ್ ಫೇಮಸ್ ಆಗಿರುತ್ತೆ. ಇಲ್ಲಿ ನಡೆಯೋ ಜಾತ್ರೆ, ಕರ್ಗ, ಹಸಿ ಕರ್ಗ, ಹಾಗೆ ಹೂವಿನ ಕರ್ಗ ಎಲ್ಲ ತುಂಬ ಫೇಮಸ್ಸು. ನಾವು ಬಂದ್ವಿ, ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ಹಾಗೆ ದೇವಸ್ಥಾನದ ವಿಶೇಷತೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅದೇ ಸಪ್ರೇಟಾಗಿ ಒಂದು ವಿಡಿಯೋ ಬರುತ್ತೆ, ಶೂಟ್ ಮಾಡಿರೋ ವಿಡಿಯೋನೇ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆರಾಮಾಗಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ದೇವ್ರ ದರ್ಶನ ಪಡ್ಕೊಳ್ಳಿ. ಸೊ ನಮ್ಮ ಜೊತೆಗೆ ಸ್ನೇಹ ಅವ್ರು ಬಂದಿದ್ರು ಸಪೋರ್ಟ್ ಮಾಡೋಕ್ಕೆ. ಶ್ರೀ ಗಂಗಮ್ಮ ದೇವಿ ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ನಮ್ಗೆ ಆಪೋಸಿಟ್ ಕಾಣಿಸೋದೆ ದಕ್ಷಿಣಮುಖಿ ನಂದಿ ತೀರ್ಥ ಕಲ್ಯಾಣಿ. ಸೊ ಅಲ್ಲಿಗೆ ಬಂದ್ವಿ ನಾವು. ಇದನ್ನ ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಈ ದೇವಸ್ಥಾನದಲ್ಲಿ ಚಿಕ್ಕದೊಂದು ಕಲ್ಯಾಣಿ ಇದೆ, ಅದ್ರ ಬಗ್ಗೆನೂ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಪ್ರೇಟಾಗಿ ಒಂದು ವಿಡಿಯೋ ಹಾಕಿರ್ತೀನಿ. ಅದಕ್ಕೂ ಮುಂಚೆ ಇಲ್ಲೇ ಒಂದು ಚಿಕ್ಕ ದರ್ಶನ ಮಾಡ್ಕೊ ಬಂದ್ಬಿಡಿ ದೇವ್ರದ್ದು. ದಕ್ಷಿಣ ಕಾಶಿಗೆ ಹೋಗಿದ ತಕ್ಷಣ ನಾವು ಗಂಗಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ನೋಡ್ಕೊ ಬಂದ್ವಿ ಕಣ್ರಿ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಪಡೆದಿರೋರಂತೂ ತುಂಬಾ ಅದೃಷ್ಟ ಮಾಡಿರ್ಬೇಕು. ಆದ್ರೆ ಏನು ಅಂದ್ರೆ ನಮ್ಗೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ದೇವಸ್ಥಾನದಲ್ಲಿ ಆಕ್ಚುಲಿ ಅಲೋ ಮಾಡಲ್ಲ, ನಾವು ಫೋಟೋಗ್ರಫಿ ವಿಡಿಯೋಗ್ರಫಿ ಅಂತ ಹಾಕಿರ್ತಾರೆ. ಬಟ್ ನಿಮ್ಗೋಸ್ಕರ ಒಂದ್ ಸ್ವಲ್ಪ ಕಷ್ಟ ಬಿದ್ದು ವಿಡಿಯೋ ಮಾಡಿದೀನಿ. ಇಲ್ಲಿ ನೋಡ್ತಾ ಇರೋದು ದೇವರ ಮೆರವಣಿಗೆ. ಆಕ್ಚುಲಿ ದೇವ್ರನ್ನ ಈ ತರ ವಾಹನದ ಮೇಲೆ ಕುಳಿಸಿ ದೇವ್ರ ಮೆರವಣಿಗೆ ಮಾಡೋದಕ್ಕೆ. ಹಾಗೆ ಇಲ್ಲಿ ನವರಾತ್ರಿ ಗೊಂಬೆ ಕುಳಿಸಿರೋ ತರ ಇಲ್ಲಿ ಅರೇಂಜ್ಮೆಂಟ್ ಸಹ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ. ಮಲ್ಲೇಶ್ವರಂ ಬಂದ್ರೆ ಸುತ್ತಮುತ್ತ 4 ದೇವಸ್ಥಾನ ಸಿಗುತ್ತೆ. ನಿಮ್ಗೆ ಪ್ಲಾನ್ ಮಾಡ್ಕೊ ಬಂದ್ರೆ ಒಂದೇ ಟೈಮಲ್ಲಿ 4 ದೇವಸ್ಥಾನ ಬಂದು ದೇವ್ರ ದರ್ಶನ ಮಾಡ್ಬೋದು. ಗಂಗಮ್ಮ ದೇವಸ್ಥಾನ, ದಕ್ಷಿಣ ಕಾಶಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ, ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇವತ್ತಿನ ಡೇ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಚೆನ್ನಾಗಿತ್ತು. ಒಂದೊಳ್ಳೆ ದೇವಸ್ಥಾನಗಳನ್ನ ನೋಡಿ ದೇವ್ರನ್ನ ದರ್ಶನ ಮಾಡಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ನಮಗೆ ವಿಡಿಯೋಗೆ ಸಪೋರ್ಟ್ ಮಾಡಿದಂತಹ ಸ್ನೇಹ ಅವ್ರಿಗೆ ಥ್ಯಾಂಕ್ ಯು. ಏನ್ ಅನ್ಸ್ತಾ ಇತ್ತು ಇವತ್ತು? ಚೆನ್ನಾಗಿ ಹೇಗಿದ್ದೆ? ದೇವಸ್ಥಾನ ಅಲ್ವಾ, ಬಿಟ್ಟಿಲ್ಲ. ಫಸ್ಟ್ ದೇವಸ್ಥಾನದಲ್ಲಿ ಏನೋ ಮುಗೀತು, ಬೇಗ ಮಾಡಿದ್ವಿ. ಬಟ್ ಮುಂದೆ ಫೋನ್ ತೆಗಿಯೋಕೆ ಬಿಡಲ್ಲ. ಆ್ಯಕ್ಚುಲಿ ಕಷ್ಟ ಏನೋ ಮಾಡಿದ್ದೀವಿ, ಸ್ಟ್ರಿಕ್ಟ್ ಮಾಡ್ತಾರೆ, ಫೋಟೋ ಹಿಡಿಯೋಂಗಿಲ್ಲ ಆ್ಯಕ್ಚುಲಿ. ಬಟ್ ಏನೋ ಮಾಡಬೇಕು, ತೋರಿಸ್ಬೇಕು ಯೂಟ್ಯೂಬಲ್ಲಿ ನಿಮ್ಗೆಲ್ಲರಿಗೂ ಅಂತ ಮಾಡಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಸ್ಥಾನದ ಶೂಟ್ ಎಲ್ಲ ಮುಗೀತು, ಕಷ್ಟ ಬಿದ್ದು ತುಂಬಾ ಇಷ್ಟಪಟ್ಟು
ದೇವ್ರ ದರ್ಶನ ಮಾಡಿ ಶೂಟ್ ಎಲ್ಲ ಮುಗಿಸಿ ಸೊ ಇವಾಗ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೊಂದೇ ಬಾಕಿ. ಸೊ ಎಲ್ಲ ಚೆನ್ನಾಗಿ ನಡೀತು. ಆ್ಯಂಡ್ ಈಗ ಹೋಗೋಣ, ಏನಾದರೂ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ, ಊಟ ಮಾಡಿ ಮತ್ತೆ ಮನೆಗೆ ಹೋಗೋಣ. ಮಲ್ಲೇಶ್ವರಂ ಬಂದಮೇಲೆ ನಮ್ಮ ಈಟ್ ರಾಜನ ಮರೆಯಂಗಿಲ್ಲ. ಸೊ ಈಟ್ ರಾಜ ಬಂದಿದ್ದೀನಿ ಇವಾಗ. ಸೊ ಈಟ್ ರಾಜದಲ್ಲಿ ನಮ್ಮ ಆಲ್ ಟೈಮ್ ಫೇವ್ರೇಟ್ ಆದ ಚಿಲ್ಲಿ ಗೋವಾನ ಟ್ರೈ ಮಾಡಿದ್ವಿ. ಮತ್ತೆ ಎಷ್ಟೇ ಸರಿ ಟ್ರೈ ಮಾಡೋದು ಸಹ ಅದು ಮಜಾನೇ ಬೇರೆ. ಆ ಚಿಲ್ಲಿ ಫ್ಲೇವರ್ ಜೊತೆಗೆ ಗೋವಾನ ಮಾಡಿ ಕೊಡ್ತಾರೆ, ಜ್ಯೂಸ್ ಮಾಡಿ ಕುಡಿದ್ರೆ ಅದ್ಭುತವಾಗಿರುತ್ತೆ. ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬಾ ಹೆಚ್ಚೆಚ್ಚುವಾಗಿ ಬರ್ತಾರೆ. ನೋಡ್ಬೋದು ನೀವು ರಶ್ ಹೇಗಿದೆ ಅಂತ. ನಾವು ಒಳಗೆ ಹೋಗಿ ದರ್ಶನ ಮಾಡಕ್ ಆಗಲ್ಲ, ಬಟ್ ಸ್ಟಿಲ್ ದೇವ್ರ ದರ್ಶನ ಇಲ್ಲೇ ಸಿಗ್ತಾ ಇದೆ ನಮಗೆ. ಆಚೆಯಿಂದನೇ ಕಾಣಿಸ್ತಾ ಇದ್ದಾರೆ ಸಾಯಿಬಾಬಾ ಎಲ್ಲ ನಮಸ್ಕಾರ ಹಾಕೊಂಡು. ಇದರಲ್ಲಿ ಒಂದು ಒಳ್ಳೆ ಚಿಲ್ಲಿ ಗೋವಾ ಕುಡಿದ್ವಿ, ಮುಂದೆ ಸಾಯಿಬಾಬಾ ದೇವಸ್ಥಾನಕ್ಕೆ ನೋಡಿದ್ವಿ. ಹೋಗೋಣ ದರ್ಶನ ಮಾಡೋಣ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಂತ. ಬಟ್ ರಶ್ ಅಂತೂ ವಿಪರೀತ, ತುಂಬಾನೇ ರಶ್ ಇತ್ತು. ಥರ್ಸ್ಡೇ ಅಲ್ವಾ ಅದಕ್ಕೆ. ಬಟ್ ಇಟ್ಸ್ ಫೈನ್, ಬಿಕಾಸ್ ನಾನು ಗುರುಪೌರ್ಣಿಮೆ ದಿವಸ ಆಲ್ರೆಡಿ ಹೋಗಿ ಒಂದು ವಿಡಿಯೋ ಕೂಡ ಹಾಕಿದ್ದೇನೆ, ಶಾರ್ಟ್ಸ್ ಹಾಕಿದ್ದೇನೆ, ಹೇಗಿತ್ತು ಆ ವೈಬು ಅಂತ. ಸೇಮ್ ರಶ್, ಸೇಮ್ ಜನ, ತುಂಬಾ ಕ್ರೌಡ್ ಇತ್ತು. ಸೊ ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಶಾರ್ಟ್ಸ್ ಅಲ್ಲಿ. ಅಂದ್ರೆ ಈಟ್ ರಾಜಗಿನ್ನ ಮುಂದೆ ಬಂದ್ರೆ ನಿಮ್ಗೆ ನೋಡಿ ಗೋಶಾಲೆ ಕಾಣಿಸುತ್ತೆ. ತುಂಬಾ ಹಸುಗಳು, ತುಂಬಾ ಅದ್ ನೋಡಕ್ಕೆ ಒಂಥರ ಚಂದ. ನೋಡಿ ಹೇಗ್ ಬರುತ್ತೆ ಅದು, ಲೈಕ್ ಕಾಮಾಲಿನ ಸೆನ್ಸ್ ಮಾಡುತ್ತೆ ನಾವು ಬರೋದೆಲ್ಲ. ಮಂಜುಳಾ ಫೇಮಸ್ ಆಗಿರ್ತಾರೆ. ಸೊ ಲೈಕ್ ರೀಲ್ಸ್ ಅಲ್ಲೆಲ್ಲ ಫೇಮಸ್ ಆಗಿರ್ತಾರೆ. ಸೊ ಬನ್ನಿ, ಅವ್ರು ಇಲ್ಲೇ ಕಾಣಿಸ್ತಾರೆ. ಸೊ ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡೋಣ ಬನ್ನಿ. ಇಲ್ಲಿ ಬಂದು 2 ಫೋಟೋ ಶೂಟ್ ಅಥವಾ ಒಂದ್ ರೀಲ್ಸ್ ಮಾಡೋಣ ಅನ್ಕೊಂಡ್ವಿ. ಫ್ಲವರ್ ಇದ್ರಲ್ಲಿ ರಶ್ ಅಂತೂ ವಿಪರೀತ, ಟ್ರಾಫಿಕ್ ಅಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ. ಆಲ್ರೆಡಿ ಯಾರೋ ಒಬ್ರು ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಮಾಡ್ತಾ ಇದಾರೆ, ಅವ್ರಂತೂ ಕಾಯ್ತಾನೆ ಇದಾರೆ ಎಷ್ಟೊತ್ತಿಂದ. ಲೈಕ್ ಜಾಗನೂ ಇರಲ್ಲ, ನಿಮ್ಗೆ ಓಡಾಡಕ್ ತುಂಬಾ ರಶ್ ಆಗಿರುತ್ತೆ. ಸೊ ತುಂಬಾ ಕಷ್ಟ ಆಗುತ್ತೆ. ಖಾಲಿ ಇದ್ದಾಗ ನೋಡಿ ವೆಯ್ಟ್ ಮಾಡಿ ಅದೇ ಕೆಲ್ಸದಲ್ಲಿ ಬರ್ಬೇಕು. ಸೊ 2 ಕೆಲ್ಸದಲ್ಲಿ ಬಂದ್ರೆ ಆಗಲ್ಲ. ಓಡಾಡ್ತಾ ಇದೀನಿ ಫುಲ್ಲು. ಬಟ್ ಇಲ್ಲಿ ಬಾಯ್ಸ್ಗೆ ಯಾವ್ದು ಬಟ್ಟೆ ಅಂಗಡಿನೇ ಕಾಣಿಸ್ತಾ ಇಲ್ಲಪ್ಪ ನನಗೆ. ಬರೀ ಗರ್ಲ್ಸ್ ಕುರ್ತಾ ಅದು ಇದು ಎಲ್ಲ ಅದೇ ಇದೆ. ನಂಗೆ ಕರೆಕ್ಟ್ ಆಗಿ ನಾನು ಹೋಗ್ಬಿಟ್ಟು ಪ್ಯಾಂಟ್ ಅಲ್ಲಿ ಯಾವ್ದೋ ಒಂದು ಬ್ಯಾಗಿ ಪ್ಯಾಂಟ್ಸ್ ಇತ್ತು, ನೋಡೋಣ ಕಲೆಕ್ಷನ್ ಅಂತ ಹೋಗೋಷ್ಟೊತ್ತಿಗೆ ಸರ್ ಲೇಡೀಸ್ ಸರ್ ಅಂತವೆ. ನಾವೆಲ್ಲ ಎಲ್ಲೋಗೋಣ, ಇಲ್ಲಿ ಕಲೆಕ್ಷನ್ಸ್ ಇಲ್ಲ ಬಾಯ್ಸ್ಗೆ. ಬಂದಿದೆ, ಆನೆ ಜೊತೆ ಆನೆ ಮರಿನೂ ಬಂದಿದೆ ನೋಡಿ. ಇಲ್ಲಿ ಒಂದು ಅಂಗಡಿಗೆ ಬಂದ್ವಿ. ಸೊ ಬ್ರೇಸ್ಲೆಟ್ ಎಲ್ಲ ನೋಡೋಣ ಅನ್ಕೊಂಡ್ವಿ, ಚೆನ್ನಾಗಿದ್ದಾವೆ. ಸೊ ಈ ತರ ಕೇಳಿದೆ ನಾನು, ಆಕ್ಚುಲಿ ನನ್ನ ಕೈಯಲ್ಲಿರೋ ತರ, ಬಟ್ ಇಲ್ಲ. ಸೊ ನೆಕ್ಲೆಸ್ ಏನಾದ್ರು ಬೇಕಾದ್ರೆ ತಗೋಬಹುದು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿ ಜೊತೆ ಬರ್ತೀನಿ, ನಮ್ಮ ಅಮ್ಮಗೆ ನನ್ನ ತಂಗಿಗೆ ತಗೊಂಡು ಹೋಗೋಕ್ಕೆ. ಬಟ್ ಈಗ ಸದ್ಯಕ್ಕೆ ನಾನು ಹುಡುಕ್ತಾ ಇದ್ದಿದ್ದು ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ನೆಕ್ಸ್ಟ್ ಟೈಮ್ ಈಟ್ ರಾಜಕ್ಕೆ ಬಂದಾಗ ಟ್ರೈ ಮಾಡಿದ ಕಾಫಿ ರಾಜಣ್ಣ ಜೊತೆ. ಸೊ ಈಗ ಮತ್ತೆ ಬಂದಿದ್ದೀವಿ ಹುಣ್ಕಲ್ ಎಸ್ಟೇಟ್ ಕಾಫಿ ಅಂತ. ಟೇಸ್ಟ್ ಅಂತೂ ಬೊಂಬಾಟಾಗಿರುತ್ತೆ. ಅಕ್ಕ ನಮಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ತಾ ಇದ್ದಾರೆ. ಕಾಫಿ ನೋಡಿದ ತಕ್ಷಣ ಆಸೆ ಆಯ್ತು, ಕಾಫಿ ಅಂತೂ ಕುಡಿದ್ಲೇಬೇಕು ಅಂತ ಕುಡಿದ್ವಿ. ಚೆನ್ನಾಗಿತ್ತು ಹುಣ್ಕಲ್ ಎಸ್ಟೇಟ್ ಕಾಫಿ. ಆದರೆ ಈಗ ನಾವು ಹೊಟ್ಟೆ ಹಸ್ತಾ ಇದೆ, ಊಟಕ್ಕೆ ಬಂದಿದ್ದೀವಿ. ಸೊ ನಾನು ತಗೊಂಡಿದ್ದು ಬಟರ್ ಕುಲ್ಚಾ ತಗೊಂಡೆ, ಹಾಗೆ ಗ್ರೇವಿ ಅವರೇ ದಾಲ್ ಕೊಟ್ಟಿದ್ರು. ಫೈನಲಿ ಎಲ್ಲ ಮುಗೀತು, ಲಂಚ್ ಬ್ರೇಕು ಆಯ್ತು, ಲಂಚ್ ತಿಂದು ಆಯ್ತು. ಸೊ ಇನ್ನೇನು ಈಗ ಮೆಟ್ರೋದಲ್ಲಿ ಹೋಗಿ ಒಂದು ಸ್ನ್ಯಾಪ್ ತಗೊಂಡು ಮತ್ತೆ ಆಸ್ ಯೂಶುವಲ್ ಈವ್ನಿಂಗ್ ಪ್ರಾಕ್ಟೀಸ್ಗೆ ಹೋಗ್ಬೇಕು ಬ್ಯಾಡ್ಮಿಂಟನ್. ಸೊ
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಕಸ್ಮಾತ್ ಈ ವಿಡಿಯೋ ಕಂಟಿನ್ಯೂ ಆದ್ರೆ ಅದನ್ನು ಪೋಸ್ಟ್ ಮಾಡಿರ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಅಲ್ಲಿ ಸಿಗೋಣ. ದೇವ್ರು ನೋಡೋ ಭಾಗ್ಯ ಇದ್ರೆ ದಿನ ಪೂರ್ತಿ ದೇವ್ರ ದರ್ಶನ ಆಗ್ತಾನೆ ಇರುತ್ತೆ. ಅದೇ ರೀತಿ ಇನ್ನೇನು ನಾವು ಮನೆಗೆ ಹೋಗಿ ಮಲ್ಕೊಂಡಿದ್ವಿ, ಆದ್ರೆ ಐಡಿಯಾನೇ ಇಲ್ದರ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೊರಟ್ವಿ ಕಣ್ರಿ. ಇಲ್ಲೇ ಮಾಗಡಿ ರೋಡ್ ತಾವರೆಕೆರೆ ಹತ್ರ ಇರೋ ಈ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಬಂದ್ವಿ. ಜನ ಕ್ರೌಡ್ ಅಂತೂ ತುಂಬಾನೇ ಇತ್ತು. ಫೈನಲಿ ಬಂದಿದ್ದೀವಿ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಇರೋದೇ ಹತ್ರ ಆ್ಯಕ್ಚುಲಿ ಮಾಗಡಿ ರೋಡಲ್ಲಿ ಇರೋ ಒಂದು ಮಾಗಡಿ ರೋಡಿಂದ ಸ್ವಲ್ಪ ಮುಂದೆ ಬಂದು ರೈಟ್ ತಗೊಂಡ್ರೆ ಲೈಕ್ ಚೆನ್ನಾಗಿದೆ. ತೋಟ ಥರ ಇದೆ ಏರಿಯಾ ಎಲ್ಲ. ತಾವರೆಕೆರೆ ತುಂಬ ಜನ ಗೈಸ್. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ಗುರುವಾರ ಅಲ್ವಾ, ಸೊ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮ್ 8:30 ಆದ್ರೂ ಇನ್ನೂ ಜನ ಬರ್ತಾನೆ ಇದ್ದಾರೆ. ನಂತರ ನಾವು ಇವಾಗ ಬಂದ್ವಿ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋದ್ರೊಂದಿಗೆ ಭಕ್ತಾದಿಗಳು ತಮ್ಮ ಹರಕೆಯನ್ನು ಕಟ್ಟಿ ಇಲ್ಲಿ ಕಾಯಿ ಕೂಡ ಕಟ್ತಾರೆ. ಅವರು ಬೇಡ್ಕೊಂಡಿದ್ದೆಲ್ಲ ನೆರವೇರಲಿ ಅನ್ನೋ ಒಂದು ಭಕ್ತಿಯಿಂದ ಕೋರಿದ ತಕ್ಷಣ ರಾಘವೇಂದ್ರ ಸ್ವಾಮಿ ಅದಕ್ಕೆ ಫಲ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ದೇವರಿಗೆ ಪೂಜೆ ಮಾಡ್ತಾರೆ. ನಾವು ಸಹ ಬಂದಿದ್ವಿ. ಇಲ್ಲಿ ನಾವು ರಾಘವೇಂದ್ರ ಸ್ವಾಮಿಗೆ ಮಾಡಿದ್ದಂಥ ಅಲಂಕಾರದ ಹೂವು ಹಾಗೂ ತುಳಸಿ ಹಾರವನ್ನು ತೊಗೊಳಕ್ಕೆ ಬಂದ್ವಿ. ಪ್ರಸಾದ ಅಂತಾನೆ ಅಂದ್ಕೊಂಡು ನಾವು ತುಂಬ ಭಕ್ತಿಯಿಂದ ಅದನ್ನು ತಗೊಂಡ್ವಿ. ಮುಗಿಸ್ಕೊಂಡು ಬಂದಿದ ತಕ್ಷಣ ನಾವಂತೂ ಪ್ರಸಾದಕ್ಕೆ ನಿಂತ್ಕೊಂಬಿಟ್ವಿ ಕಣ್ರಿ. ದೇವ ಪೀಸ್ಫುಲ್ ಆದ ಒಂದು ವಾತಾವರಣ, ಮರ ಗಿಡ, ಲೈಕ್ ಗದ್ದೆ, ಲೈಕ್ ತೋಟ ಥರ ಇದೆ ಸುತ್ತಮುತ್ತ. ಸೆಂಟ್ರಲ್ ರಾಘವೇಂದ್ರ ಸ್ವಾಮಿ ನಿಲ್ಸಿದ್ದಾರೆ. ಸೊ ನೋಡೋಕ್ಕಂತೂ ನಮಗಂತೂ ಮೈಂಡ್ ಪೀಸ್ ಆಗಿರುತ್ತೆ. ಆ ಜನ ಕ್ರೌಡ್ ನೋಡ್ತಾ ಇದ್ದೇನೆ, ಆದರೆ ಅಲ್ಲಿ ಎಂಟ್ರಿ ಆಗೋ ತಕ್ಷಣ ನಮಗೆ ಗೂಸ್ ಬಂಪ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಮಸ್ತ್ ಅಂದರೆ ಫೀಲ್ ಮಾತ್ರ ಭಕ್ತಿಯಿಂದ ಹೋದರೆ ಲೈಕ್ ಪವಾಡ ಅಂತಾರಲ್ಲ, ಅಲ್ಲಿ ಗೂಸ್ ಬಂಪ್ಸ್ ಬರೋದೇ ಒಂದು ಪವಾಡ ಆಗಿಬಿಡುತ್ತೆ ಆ ಸೆಕೆಂಡ್ಗೆ. ಈ ವಿಡಿಯೋದಲ್ಲಿ ದೇವ್ರ ದರ್ಶನ ಮಾಡಿ ನಮಗಂತೂ ತುಂಬ ಖುಷಿಯಾಗಿದೆ. ವ್ಲಾಗ್ ನೋಡಿ ನಿಮಗೂ ಖುಷಿಯಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ತಾ ಸಪ್ರೇಟಾಗಿ ದೇವಸ್ಥಾನದ ಬಗ್ಗೆ, ಅದರ ಪವಾಡಗಳ ಬಗ್ಗೆ ನಿಮಗೆ ವಿಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.